ನಮಸ್ಕಾರ. ಇದು ಕ್ಲಿನಿಕ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನಾನು ಮಂಜುಳಾ ಮಾಸ್ತಿಕಟ್ಟೆ. ಇವತ್ತಿಗೆ ಎಲ್ಲರಲ್ಲೂ ಕಾಡ್ತಿರುವಂತಹ ಒಂದು ಪ್ರಮುಖವಾದ ಆರೋಗ್ಯದ ಸಮಸ್ಯೆ ಅಂದ್ರೆ ಅದು ಒಬೆಸಿಟಿ. ಒಂದಷ್ಟು ಮಟ್ಟಿಗಿನ ಆರೋಗ್ಯದ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡ್ರೂ ಕೂಡ ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಕಾಣೋದಕ್ಕಾಗದೆ ಸಾಕಷ್ಟು ಜನ ಇದರಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಒಬೆಸಿಟಿ ಅಂದ್ರೆ ಏನು, ಇದು ಬರೋದಕ್ಕೆ ಕಾರಣ ಏನು, ಜೊತೆಗೆ ಇದಕ್ಕೆ ಪರಿಹಾರ ಏನು, ಅದರಲ್ಲೂ ಶಾಶ್ವತ ಪರಿಹಾರ ಏನು, ಈ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಕರ್ಲ್ಸ್ ಅಂಡ್ ಕೌಸ್ ನ ಡಾಕ್ಟರ್ ಆಗಿರುವಂತಹ ಗಿರೀಶ್ ಎಸಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ಒಬೆಸಿಟಿ ಅಂದ್ರೆ ಏನು ಡಾಕ್ಟರ್? ಒಬೆಸಿಟಿ ಅಂತ ಹೇಳಿದ್ರೆ ಇದು ಬೊಜ್ಜುತನ ಅಂತ ಹೇಳ್ಬೋದು. ಈಗ ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗೋದು ಬಾಡಿಯಲ್ಲಿ ಅದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇದಕ್ಕೆ ಸುಮಾರು ಕಾರಣಗಳಿರ್ತದೆ. ಮೊದಲನೇದಾಗಿ ಒಂದು ಹೆರಿಟರಿ ರೀಸನ್ ಅಂತ ಹೇಳ್ಬೋದು, ಆ ಕಾರಣದಿಂದ ಆಗಿರ್ತಕ್ಕಂಥದ್ದು, ಅಥವಾ ಒಂದು ಆಟೋಟ ಚಟುವಟಿಕೆಗಳು ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಈ ಕೊಬ್ಬಿನ ಅಂಶ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಶೇಖರಣೆ ಆಗುತ್ತೆ. ಅದು ಒಂದು ಚರ್ಮದ ಕೆಳಗಡೆ ಮತ್ತೆ ಮಾಂಸದ ಮೇಲುಗಡೆ, ಅಂದ್ರೆ ಆ ಒಂದು ಲೇಯರ್ ಅಲ್ಲಿ ನಮ್ಮ ಬಾಡಿ ಅಂದ್ರೆ ಹೆಡ್ ಟು ಟೋ ಎಲ್ಲಾ ಕಡೆ ಕೊಬ್ಬಿನ ಶೇಖರಣೆ ಆಗ್ತಕ್ಕಂಥದ್ದು ಆಗುತ್ತೆ. ಸೊ ಇದಕ್ಕೆ ನಾವು ಬೊಜ್ಜುತನ, ಅದು ಒಬೆಸಿಟಿ ಅಂತ ನಾವು ಹೇಳ್ತೀವಿ ನಾವು. ಈಗ ಲೈಫ್ ಸ್ಟೈಲ್ ಅಂದ್ರೆ ಇವತ್ತಿ ನೋಡ್ಬೋದು ಡಾಕ್ಟರ್, ನಾವು IT/BT ಅವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಹೆಚ್ಚಿನ ಸಮಯ ಕೂತ್ಕೊಂಡೇ ಕಾಲ ಕಳೀತಾರೆ. ಇದು ಕೂಡ ಕಾರಣ ಆಗುತ್ತಾ ಲೈಫ್ ಸ್ಟೈಲ್ ಅಂತ? ಡೆಫಿನೆಟ್ಲಿ ಅದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಅದೇ ಈಗ ನಾವು ಈಗ ಕಾರಣಗಳನ್ನು ನೋಡ್ತಾ ಹೋದಾಗೆ ನಮಗೆ ಮೊದಲನೇದಾಗಿ ಹೆರಿಡಿಟರಿ ಕಾರಣ ಇರ್ತದೆ. ನಂತರ ಇಲ್ಲಿ ಆಯಿಲ್ ಮತ್ತೆ ಜಂಕ್ ಫುಡ್ಸ್, ನಾನ್ ವೆಜ್, ಆಲ್ಕೋಹಾಲ್ ಈ ತರ ಹೆಚ್ಚಿನ ಸೇವನೆಯಿಂದ ಆ ರೀತಿ ಇರ್ತದೆ. ಸೆಡೆಂಟರಿ ಲೈಫ್ ಸ್ಟೈಲ್ ಇಂದ ಇರ್ತದೆ. ಮತ್ತೆ ಎಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್, ಮತ್ತೆ ಎಸ್ಪೆಷಲಿ ಫಿಮೇಲ್ಸ್ ಅಲ್ಲಿ ಹಾರ್ಮೋನಲ್ ವ್ಯತ್ಯಾಸಗಳಿಂದ. ಆಮೇಲೆ ಇನ್ನೊಂದು ಕಾರಣ ಅಂದ್ರೆ PCOD ಅಂತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಾರಣಗಳಿಂದ ಒಂದು ಈ ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗ್ತಕ್ಕಂಥದ್ದು ಬಾಡಿಯಲ್ಲಿ ಆಗುತ್ತೆ. ಇದಕ್ಕೆ ನಾವು ಒಬೆಸಿಟಿ ಅಂತ ನಾವು ಹೇಳ್ತೀವಿ. ಥೈರಾಯ್ಡ್ ಕೂಡ ಕಾರಣ ಆಗುತ್ತೆ ಡಾಕ್ಟರ್ ಹಾಗಾದ್ರೆ? ಥೈರಾಯ್ಡ್ ಸ್ವಲ್ಪ ಮಟ್ಟಿಗೆ ಕಾರಣ ಇರುತ್ತೆ, ಮೇನ್ ಕಾರಣ ಅಂತಲ್ಲ. ಸೊ ಅದರಲ್ಲಿ ಅದು ಕೊಬ್ಬಿನ ಶೇಖರಣೆ ಕೆಲವೊಂದು ಇದು ಒಂದು ಅಂದ್ರೆ ಕಾಲಲ್ಲಿ ಅಥವಾ ಒಂದು ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕೊಬ್ಬನ್ನು ಶೇಖರಣೆ ಆಗ್ತಕ್ಕಂಥದ್ದು ಇರ್ತದೆ ಅಷ್ಟೇ. ಡಾಕ್ಟರ್, ಈಗ ಅಂದ್ರೆ ಬೊಜ್ಜುತನ ಬಂತು ಅಂದ್ರೆ ಮನುಷ್ಯನ ದೇಹದ ಯಾವ ಭಾಗದಲ್ಲಿ ಹೆಚ್ಚು ಇದು ಸಮಸ್ಯೆ ಕಾಣಿಸ್ಕೊಳ್ಳುವಂತದ್ದು ಡಾಕ್ಟರ್? ಇದು ಯಾವ ಒಂದು ಪಾರ್ಟಿಗಂತ ಸೀಮಿತವಾಗಿರಲ್ಲ. ಅದು ಬಹುತೇಕ ಇದು ಜಾಸ್ತಿಯಾಗಿ ನಾವು ಕಾಣಿಸ್ತಕ್ಕಂಥದ್ದು ಹೊಟ್ಟೆ ಭಾಗದಲ್ಲಿ. ನೆಕ್ಸ್ಟ್ ನಾವು ನೋಡಿದ್ರೆ ಒಂದು ತೊಡೆ ಭಾಗದಲ್ಲಿ, ಅಥವಾ ಒಂದು ಚೆಸ್ಟ್ ಭಾಗದಲ್ಲಿ, ಅಥವಾ ಒಂದು ತೋಳು ಭಾಗದಲ್ಲಿ ಸಹ ಇರ್ತದೆ. ಕೆಲವರಿಗೆ ಮುಖ ಭಾಗದಲ್ಲಿ ಅಥವಾ ಒಂದು ಕುತ್ತಿಗೆ ಭಾಗದಲ್ಲೂ ಸಹ ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗ್ತಕ್ಕಂಥದ್ದು ಇರುತ್ತೆ. ಈ ತರ ಎಲ್ಲದು ಅಂದ್ರೆ ಹೆಡ್ ಟು ಟೋ ಎಲ್ಲಾ ಪಾರ್ಟ್ಸ್ ಅಲ್ಲೂ ಹೆಚ್ಚಿನ ಒಂದು ಕೊಬ್ಬಿನ ಶೇಖರಣೆ ಸಾಧ್ಯತೆ ಇರ್ತದೆ. ಡಾಕ್ಟರ್, ಇನ್ನು ಫಿಮೇಲ್ಸ್ ಅಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಈ ಬೊಜ್ಜುತನ ಫಿಮೇಲ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ? ಅಲ್ಲ, ಡೆಫಿನೆಟ್ಲಿ. ಯಾಕಂದ್ರೆ ಅವರಲ್ಲಿ ಹಾರ್ಮೋನ್ ವ್ಯತ್ಯಾಸಗಳು ಜಾಸ್ತಿ ಇರೋದ್ರಿಂದ, ಮೇ ಬಿ ಒಂದು ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇಂದ ಹಿಡಿದು ಎಸ್ಪೆಷಲಿ ಅದು ಪ್ರೆಗ್ನೆನ್ಸಿ ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಆಗುತ್ತಲ್ಲ, ಸೊ ಆ ಒಂದು ಇದರಲ್ಲಿ ಹಾರ್ಮೋನಲ್ ವ್ಯತ್ಯಾಸ ಆಗೋದ್ರಿಂದ ಈ ಒಂದು ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗ್ತಕ್ಕಂಥದ್ದು ಇರ್ತದೆ ಇದು. ಡಾಕ್ಟರ್, ಇನ್ ಕೇಸ್ ಅಂದ್ರೆ ಕೆಲವು ಮಕ್ಕಳಿಗೆ ಏನಾಗುತ್ತೆ, ತುಂಬಾ ದಪ್ಪ ಇರ್ತಾರೆ ಮಕ್ಕಳು, ಅಂದ್ರೆ ಬೆಳವಣಿಗೆ ವಯಸ್ಸಿನಲ್ಲೇ, ಇವರಿಗೆ ಏನ್ ಹೇಳ್ತೀರಾ ಡಾಕ್ಟರ್ ಈ ತರದ್ದು ಕೇಸ್ಗಳು? ಅದಕ್ಕೆಲ್ಲ ಅದು ಯೂಶಲಿ ಹೆರಿಡಿಟರಿ ಕಾರಣ ಇರ್ತದೆ, ಮೇನ್ ಆಗಿ ಹೆರಿಡಿಟರಿ ಕಾರಣ ಇರ್ತದೆ. ಸೊ ಅವರ ಒಂದು ತಂದೆ ತಾಯಿಗಳು ಸ್ವಲ್ಪ ಒಂದು ದಪ್ಪ ಇದ್ರೆ ಒಬೆಸಿಟಿಯಲ್ಲಿ ಇದ್ರೆ ಡೆಫಿನೆಟ್ಲಿ ಅವರಲ್ಲೂ ಒಂದು ಆ ರೀತಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇರ್ತದೆ. ಆಮೇಲೆ ಕೆಲವರಿಗೆ ಒಂದು ಈ ಬೊಜ್ಜಿನಿಂದ ಡಯಾಬಿಟಿಸ್ ಅಂತಾನೂ ಒಂದು ಕಾರಣ ಆಗಿರುತ್ತೆ ಅಂದ್ರೆ ತಾಯಿಯಂದ್ರಿಗೆ. ಸೊ ಆ ಒಂದು ಕಾರಣದಿಂದ ಮಕ್ಕಳು ಸಹ ಮೊದಲಿಂದ ಸ್ವಲ್ಪ ದಪ್ಪ ಇರೋ ಸಾಧ್ಯತೆ ಇರ್ತದೆ ಡಯಾಬಿಟಿಸ್ ಇದ್ರೆ. ವೈದ್ಯಕೀಯವಾಗಿ ನಾವು ಚಿಕಿತ್ಸೆ ಅಂತ ಬಂದಾಗ ಏನೆಲ್ಲ ಚಿಕಿತ್ಸೆ ಇದೆ ಸರ್ ಇದಕ್ಕೆ? ಸೊ ಇದಕ್ಕೆ ನಾವು ಸೈಂಟಿಫಿಕಲಿ ನಾವು ಇದನ್ನ ನೋಡ್ತಾ ಹೋದ್ರೆ ಲೈಪೋಸಕ್ಷನ್ ಇದಕ್ಕೆ ಒಂದು ಮೊದಲನೇದಾಗಿ ಒಬೆಸಿಟಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಏನಂತ ಹೇಳಲಿಕ್ಕೆ ಈಸಿ ಆಗುತ್ತೆ. ಸೊ ಒಬೆಸಿಟಿ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ಮನುಷ್ಯನಲ್ಲಿ ಒಂದು 18 ವರ್ಷದ ನಂತರ ಬಾಡಿಯಲ್ಲಿ ಫ್ಯಾಟ್ ಸೆಲ್ಸ್ ಇದು ನಂಬರ್ಸ್ ಸೇಮ್ ಫಿಕ್ಸ್ಡ್ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯನಲ್ಲಿ 1000 ಸೆಲ್ಸ್ ಇದೆ ಅಂದ್ರೆ 40-60 ಇಯರ್ಸ್ ಅಲ್ಲೂ 1000 ಸೆಲ್ಸೇ ಇರ್ತದೆ. ಸೊ ಇದು ಸೆಲ್ಸ್ ಒಬೆಸಿಟಿ ಹೇಗಾಗುತ್ತೆ ಅಂದ್ರೆ ಸೆಲ್ ಸೈಜ್ ದೊಡ್ಡದಾದಾಗ ಹಿಗ್ಗುತ್ತಾ ಹೋಗುತ್ತೆ. ಸೊ ಇದು ಒಬೆಸಿಟಿ ಆಗುತ್ತೆ. ಇಲ್ಲಿ ನಂಬರ್ ಇನ್ಕ್ರೀಸ್ ಆಗೋದಿಲ್ಲ ಇದರಲ್ಲಿ, ಅಂದ್ರೆ ಯಾವುದೇ ಕಾರಣಕ್ಕೆ ನಂಬರ್ ಸೇಮ್ ಫಿಕ್ಸ್ಡ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹೊಟ್ಟೆ ಭಾಗದಲ್ಲಿ 500 ಸೆಲ್ಸ್ ಇದೆ ಅಂದ್ರೆ ಸೊ 500 ಸೆಲ್ಸ್ ಅದು ಹಿಗ್ತಾ ಹೋಗ್ತದೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ನಂಬರ್ ಇನ್ಕ್ರೀಸ್ ಆಗೋದಿಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ ಇದನ್ನ ನಾವು ಒಂದು ಅಂದ್ರೆ ವ್ಯಾಯಾಮದಲ್ಲಿ ಅಥವಾ ಒಂದು ತಿಂಡಿ ಊಟಗಳಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ ಮಿತವಾದ ಆಹಾರ ಅಂತ ಏನ್ ಹೇಳ್ತೀವಿ, ಸೊ ಅದರಿಂದ ಒಂದು ಫ್ಯಾಟ್ ಸೆಲ್ಸ್ ಸ್ವಲ್ಪ ಕುಗ್ಗುತ್ತದು, ಸೈಜ್ ಕಡಿಮೆ ಆಗುತ್ತೆ, ಆದ್ರೆ ಅದು ನಂಬರ್ ಕಡಿಮೆ ಆಗಲ್ಲ ಅಲ್ಲಿ.
ಇದಕ್ಕೆ ಇದು ಒಂದು ನಾನ್ ಸರ್ಜಿಕಲ್ ಮೆಥಡ್ಸ್ ಅಂತ ಹೇಳ್ಬೋದು ಇದನ್ನ. ಅಂದ್ರೆ ಡಯಟ್ ಅಥವಾ ಎಕ್ಸಸೈಸ್ ಇಂದ ಎಕ್ಸೆಸ್ ಕ್ಯಾಲರಿ ಬರ್ನ್ಸ್ ಆಗೋದ್ರಿಂದ ಒಬೆಸಿಟಿ ಸ್ವಲ್ಪ ಇದು ಕಡಿಮೆ ಆಗುತ್ತೆ. ಆದ್ರೆ ಫ್ಯಾಟ್ ಸೆಲ್ಸ್ ಹಾಗೆ ಇರುತ್ತೆ, ಒಬೆಸಿಟಿ ಒಳಗಡೆ ಹಾಗೆ ಉಳಿದಿರುತ್ತೆ. ಸೊ ಇದಕ್ಕೆ ಏನಾಗುತ್ತೆ, ಒಂದು ಕಾನ್ಸ್ಟೆಂಟ್ ಸಿಗ್ನಲ್ ಇರುತ್ತೆ, ಅಂದ್ರೆ ಲೈಕ್ ಜೆನೆಟಿಕಲಿ. ಈಗ ಒಂದು ಸೆಲ್ಗೆ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ ಸ್ವಲ್ಪ ಅಂದ್ರೆ ದಪ್ಪ ಆಗ್ಲಿಕ್ಕೆ. ಯಾವಾಗ ಅವರು ಅದು ಆಹಾರ ಪದ್ಧತಿಯನ್ನ ಇದು ನಿಲ್ಲಿಸ್ತಾರೋ ಅಥವಾ ವ್ಯಾಯಾಮ ನಿಲ್ಲಿಸ್ತಾರೋ ಮತ್ತೆ ಅದು ಹಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ನೋಡಿದಾಗ ಇದು ಲೈಪೋಸೆಕ್ಷನ್ ಅನ್ನೋ ಮೆಥಡ್ ಇರುತ್ತಲ್ಲ, ಅದು ಒಂದು ಪರ್ಮನೆಂಟ್ ಕ್ಯೂರ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಸ್ಮಾಲ್ ಹೋಲ್ಸ್ ಮಾಡ್ಕೊಂಡು ಬಾಡಿಯಲ್ಲಿ, ಫಾರ್ ಎಕ್ಸಾಂಪಲ್ ಅದೇ ಹೇಳಿದಾಗ ನನ್ನ ಅಬ್ಡಮನ್ 500 ಸೆಲ್ಸ್ ಇದ್ದಾಗ, ಸೊ ಅದನ್ನ ನಾವು ಲೈಪೋಸೆಕ್ಷನ್ ಮೂಲಕ 450 ಸೆಲ್ಸ್ ನ ಪರ್ಮನೆಂಟ್ ಆಗಿ ನಾವು ಅದನ್ನ ಬಾಡಿಯಿಂದ ಹೊರ ತೆಗೆಯಲಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಒಂದು ಬಾಡಿಯಲ್ಲಿ ಅವರಿಗೆ 50 ಸೆಲ್ಸ್ ಅಂದ್ರೆ ಹೊಟ್ಟೆ ಭಾಗದಲ್ಲಿ 50 ಸೆಲ್ಸ್ ಅಷ್ಟೇ ಇರುತ್ತೆ. ಸೊ ಆ ಒಂದು ಅವರಿಗೆ ಮತ್ತೆ ವ್ಯಾಯಾಮ ಕಡಿಮೆ ಇದ್ರೂ ಆಹಾರ ಪದ್ಧತಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಹಿಗ್ಲಿಕ್ಕೆ ಸಾಧ್ಯತೆ ಇರಲ್ಲ. ಹಾಗಾಗಿ ಲೈಪೋಸೆಕ್ಷನ್ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ಲೈಪೋಸೆಕ್ಷನ್ ಬಗ್ಗೆ ನಿಮ್ಮ ಹತ್ರ ಮತ್ತಷ್ಟು ಮಾತಾಡ್ತೀನಿ ಡಾಕ್ಟರ್. ಅದಕ್ಕಿಂತ ಮುಂಚೆ ಚಿಕಿತ್ಸೆ ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ಈಗೊಂದು ಬ್ರೇಕ್. ಆಕ್ಚುಲಿ ಲೈಪೋಸೆಕ್ಷನ್ ಅಂದ್ರೆ ಏನು, ಇದನ್ನ ಮಾಡಿಸೋದ್ರಿಂದ ಏನಾಗುತ್ತೆ ಡಾಕ್ಟ್ರೆ, ಏನೆಲ್ಲ ಉಪಯೋಗ ಇದೆ? ಇದು ಲೈಪೋಸೆಕ್ಷನ್ ಅಂತ ಹೇಳಿದ್ರೆ ಎಕ್ಸೆಸ್ ಬಾಡಿ ಫ್ಯಾಟ್, ಅನ್ವಾಂಟೆಡ್ ಎಕ್ಸೆಸ್ ಬಾಡಿ ಫ್ಯಾಟ್ ನ ನಾವು ತೆಗೆಯುವಂಥದ್ದು. ಅಂದ್ರೆ ಬಾಡಿಗೆ ಅವಶ್ಯಕತೆ ಇಲ್ದಿರೋದು. ಸುಮಾರು ಜನ ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ ಫ್ಯಾಟ್ ಅಲ್ಲಿ ಒಂದು ಶಕ್ತಿ ಅಡಗಿದೆ. ಸೊ ಅಕಸ್ಮಾತ್ ಅವ್ರ ಫ್ಯಾಟ್ ಅನ್ನ ಅದು ಕಡಿಮೆ ಆದ್ರೆ ಅದೊಂದು ಏನೋ ಶಕ್ತಿ ಹೋಗೋ ತರ ಅಂತ ಇದು ತಿಳುವಳಿಕೆ ಇರುತ್ತೆ. ಆದ್ರೆ ಫ್ಯಾಟ್ ಅಲ್ಲಿ ಓನ್ಲಿ ಅದು ರಿಸರ್ವ್ಡ್ ಎನರ್ಜಿ ಇರುತ್ತೆ. ಯಾವುದೇ ಒಂದು ರೀತಿಯಲ್ಲಿ ಅದು ತುಂಬಾ ಕ್ರಾನಿಕ್ ಉಪವಾಸ ಇದ್ದಾಗ, ತುಂಬಾ ದಿವಸಗಳ ಗಟ್ಟಲೆ ಉಪವಾಸ ಇದ್ದಾಗ ಆ ಒಂದು ಎನರ್ಜಿ ಅದು ಕನ್ವರ್ಟ್ ಆಗಿ ಬಾಡಿಗೆ ಯೂಸ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಲೈಪೋಸೆಕ್ಷನ್ ಅಂದ್ರೆ ಎಕ್ಸೆಸ್ ಫ್ಯಾಟ್ ಅನ್ನ ಸಣ್ಣ ರಂಧ್ರಗಳ ಮೂಲಕ, ಅಂದ್ರೆ ಗೊತ್ತಾಗದೇ ಇರತಕ್ಕಂತ ಒಂದು ಜಾಗದಲ್ಲಿ ಸಣ್ಣ ರಂಧ್ರಗಳ ಮೂಲಕ ಅದನ್ನ ಫ್ಯಾಟ್ ಅನ್ನು ಲಿಕ್ವಿಫೈ ಮಾಡಿ ಅದನ್ನ ಬಾಡಿಯಿಂದ ಹೊರ ತೆಗೆಯುವಂತದಕ್ಕೆ ಲೈಪೋಸೆಕ್ಷನ್ ಅಂತ ಹೇಳ್ತಾರೆ. ಹೇಗೆ ವರ್ಕೌಟ್ ಆಗುತ್ತೆ ಹೇಳ್ಬೋದಾ ಡಾಕ್ಟರ್, ತೋರಿಸಬಹುದಾ? ಅದೇ ಇದು ಒಂದು ಸರ್ಜರಿ ಪ್ರೊಸೀಜರ್ ಅಂತ ಹೇಳ್ಬೋದು, ಅಂದ್ರೆ ಡೇ ಕೇರ್ ಸರ್ಜರಿ ಅಂತ ಹೇಳ್ಬೋದು. ಇಲ್ಲಿ ಒಂದು ಇದು ಒಂದು ಗುಪ್ತ ಪ್ರದೇಶಗಳಲ್ಲಿ ಕೆಲವೊಂದು ಸ್ಮಾಲ್ ಹೋಲ್ ಅನ್ನ ಮಾಡಿಕೊಂಡು, ಅದು ಒಂದು 4 mm ಅಥವಾ 5 mm ಇದು ನೇಚರಲ್ಲಿ ಇರ್ತದೆ. ಸೊ ಈ ರೀತಿ ಒಂದು ಇನ್ಸ್ಟ್ರೂಮೆಂಟ್ಸ್ ಮೂಲಕ, ಕ್ಯಾನ್ಯುಲಾಸ್ ಅಂತ ಹೇಳ್ತೀವಿ. ಸೊ ಇದೊಂದು ಲೈಪೋಸೆಕ್ಷನ್ ಅನ್ನು ಅದು ಅನಸ್ಥೀಶಿಯಾದಲ್ಲಿ ನಾವು ಮಾಡ್ತೇವೆ. ಸೊ ಇದು ಒಂದು ನಾವು ಸೆಕ್ಷನ್ ನಾವು ಮಾಡಿದಾಗ ಫ್ಯಾಟ್ ಒಂದು ಲೈಕ್ ದ್ರವ ರೂಪದಲ್ಲಿ ಈ ರೀತಿ ನಮಗೆ ಕಲೆಕ್ಟ್ ಆಗುತ್ತೆ. ಸೊ ಆ ಒಂದು ಕಲೆಕ್ಟ್ ಆಗಿರೋ ಫ್ಯಾಟ್ ಅನ್ನ ನಾವು ಅದಾಗ ಅವ್ರಿಗೆ ತೆಗೆದು ತೋರಿಸಲಾಗುತ್ತೆ. ಅಂದ್ರೆ ಅವಾಗ್ಲೇನೆ ಸರ್ಜರಿ ಒಂದು ಆದ ನಂತರನೇ ಅವ್ರಿಗೆ ತೋರಿಸಲಾಗುತ್ತೆ. ಸೊ ಅದು ಒಂದು 3 to 4 hours ಸರ್ಜರಿ ಅಂತ ಹೇಳ್ಬೋದು ಯಾವುದೇ ಒಂದು ಭಾಗದಲ್ಲಿ. ಆಮೇಲೆ ಇದರಲ್ಲಿ ಸ್ಕಾರ್ಗಳು ಉಳಿಯೋದಿಲ್ಲ. ಸೊ ಅದೇ ದಿವಸದ ಅವರು ಪೇಷಂಟ್ ಅವರು ಮನೆಗೆ ಹೋಗ್ಬೋದು. ಅವರು ಸೊ ಅದೇ ದಿವಸದಲ್ಲಿ ಅವರು ಅಡ್ಮಿಟ್ ಆಗಿ, ಬೆಳಗ್ಗೆ ಅಡ್ಮಿಟ್ ಆಗಿ ಸಂಜೆಗೆ ಅವರು ಮನೆಗೆ ಹೋಗ್ಬೋದು ಅವರು. ಸೊ ಆ ರೀತಿ ಇರುತ್ತೆ. ಇದು ತುಂಬಾ ಸೇಫ್ ಪ್ರೊಸೀಜರ್. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗಲಿ ಅದು ಯಾರಿಗೂ ಯೂಶಲಿ ಆಗೋದಿಲ್ಲ. ಸೊ ಹಾಗಾಗಿ ಮತ್ತೆ ಪರ್ಮನೆಂಟ್ ಇಶ್ಯೂ ಇರ್ತದೆ ಇದರಲ್ಲಿ. ಪರ್ಮನೆಂಟ್ ಅವ್ರಿಗೆ ಅದು ಕಡಿಮೆ ಆಗೋದ್ರಿಂದ ಒಂದು ಬಾಡಿ ರೀಶೇಪಿಂಗ್ ಅಥವಾ ರೀಕಾಂಟೂರಿಂಗ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಒಂದು ಶೇಪ್ ಚೆನ್ನಾಗಿ ಬರುತ್ತೆ. ಈ ಬಲ್ಜಸ್ ಎಲ್ಲ ಫುಲ್ ಕಡಿಮೆ ಆಗುತ್ತೆ, ಕರಗು ಹೋಗುತ್ತೆ. ಸೊ ನಂತರ ಅವರು ನಾರ್ಮಲ್ ಅವರೊಂದು ಶೇಪ್ ಅನ್ನು ಇರ್ತದೆ. ಮತ್ತೆ ಅವರೊಂದು ನಾರ್ಮಲ್ ಶೇಪ್ ಇದ್ದಾಗ ಯಾರಿಗೇ ಆಗಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ಅವರು ಮೊದಲೇ ತುಂಬಾ ಡಿಪ್ರೆಷನ್ ಇರ್ತಾರೆ, ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಸೆಲ್ಫ್ ಎಸ್ಟೀಮ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಅವರೊಂದು ಕೆಲವು ಚಟುವಟಿಕೆಗಳಲ್ಲಿ ವ್ಯಾಯಾಮ ಮಾಡ್ಲಿಕ್ಕೂ ಕೆಲವು ತಮ್ಮ ಕಷ್ಟಗಳಿರ್ತದೆ. ಅಂದ್ರೆ ಈ ಬೊಜ್ಜಿನಿಂದಾಗಿ, ವೇಟ್ ಹೆಚ್ಚಿನಿಂದಾಗಿ ಅವ್ರಿಗೆ ಒಂದು ಆ ಚಟುವಟಿಕೆಗಳಲ್ಲಿ ಅಥವಾ ಆಟೋಟ ಚಟುವಟಿಕೆಗಳು ಭಾಗವಹಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಇರ್ತದೆ. ಸೊ ಅವಾಗೆಲ್ಲ ಅದೊಂದು ಸೋಷಿಯಲ್ ಆಕ್ಟಿವಿಟೀಸ್ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ಸುಮಾರು ಅನುಕೂಲಗಳು ಇರುತ್ತೆ ಲೈಪೋಸೆಕ್ಷನ್ ಇಂದ. ಈ ಸರ್ಜರಿಗಿಂತ ಮುಂಚೆ ನಂತರ ಆ ವ್ಯಕ್ತಿ ಏನಾದರೂ ಮತ್ತೆ ಟ್ರೀಟ್ಮೆಂಟ್ ಅಲ್ಲಿ ಇರಬೇಕಾಗುತ್ತೆ ಡಾಕ್ಟ್ರೆ, ಹೇಗೆ? ಇಲ್ಲ, ಇದಕ್ಕೆ ಯಾವುದೇ ತರದ ಒಂದು ಈಗ ಬೊಜ್ಜುತನಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಇಲ್ಲ ಆಕ್ಚುಲಿಗೆ. ಸೊ ಯಾವುದೇ ಒಂದು ಟ್ಯಾಬ್ಲೆಟ್ಸ್, ಕ್ರೀಮು, ಆಯಿಲ್ ಯಾವುದೇ ಒಂದು ಯೂಸ್ ಆಗ್ತಕ್ಕಂಥದ್ದು ಇಲ್ಲ ಅದಕ್ಕೆ. ಸೊ ಇದಕ್ಕೆ ಒಂದು ಬೊಜ್ಜಿಗೆ ಒಂದು ನಾನ್ ಸರ್ಜಿಕಲ್ ಮೆಥಡ್ಸ್ ಅಂದ್ರೆ ಒಂದು ಡಯಟ್ ಮತ್ತೆ ಎಕ್ಸರ್ಸೈಸ್, ಅದು ಬಿಟ್ಟು ಲೈಪೋಸೆಕ್ಷನ್. ಸೊ ಹೀಗಾಗಿ ಅವ್ರದ್ದು ಯಾವುದೇ ತರದ್ದು ಅಂದ್ರೆ ಈಗ ಸರ್ಜರಿಗಿನ ಮುಂಚೆ ಅಷ್ಟೊಂದು ಏನೋ ಒಂದು ಪ್ರಿಪರೇಷನ್ಸ್ ಅಂತ ಏನಿರೋದಿಲ್ಲ. ಸೊ ಅವ್ರು ಏನಾದ್ರೂ ಒಂದು ಅಂದ್ರೆ ಸರ್ಜರಿ ಅಂತ ಹೇಳಿದಾಗ ಒಂದು 6 hours ಮುಂಚಿತವಾಗಿ ಅವ್ರೇನು ಆಹಾರ ಒಂದು ಇದು ತಗೋಬಾರದು ಅಷ್ಟೇನೆ. ಸೊ ನಂತರ ಏನಿರುತ್ತೆ ಅಂದ್ರೆ ಪೋಸ್ಟ್ ಆಪ್ ಅಡ್ವೈಸ್ ಏನಿರುತ್ತೆ ಅಂತ ಹೇಳಿದ್ರೆ ಪ್ರೆಷರ್ ಗಾರ್ಮೆಂಟ್ ಸ್ವಲ್ಪ ಅಡ್ವೈಸ್ ಮಾಡಿರ್ತೀವಿ. ಪ್ರೆಷರ್ ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ಅಲ್ಲಿ ಸರ್ಜರಿ ಆಗಿದ ನಂತರ ಆ ಭಾಗಗಳಲ್ಲಿ ಒಂದು ಆ ಪ್ರೆಷರ್ ಗಾರ್ಮೆಂಟ್ ಹಾಕೊಳ್ಳಿಕ್ಕೆ ಅವರಿಗೆ ನಾವು ಅಟ್ಲೀಸ್ಟ್ ಒಂದು 1 to 1.5 months ಹಾಕೊಳ್ಳಿಕ್ಕೆ ಹೇಳ್ತೀವಿ.
ಅದು ಒಂದು ಶೇಪ್ ಅನ್ನು ಕೊಡುತ್ತದು. ಸೊ ಇದರಿಂದ ಅವರಿಗೆ ಒಂದು ಅದರಲ್ಲಿ ಏನೋ ಒಂದು ಕಲೆಕ್ಷನ್ ಆಗದೆ ಇರತಕ್ಕಂತ ಅನುಕೂಲಗಳಿರ್ತದೆ. ಆಮೇಲೆ ಸ್ಕಿನ್ ಸಹ ಶ್ರಿಂಕ್ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಅದು ಒಂದು. ನೆಕ್ಸ್ಟ್ ಅವರಿಗೆ ನಾರ್ಮಲ್ ಡಯಟ್ ಇದ್ರೆ ಸಾಕು. ಯಾವುದೇ ಒಂದು ಇದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೇಳ್ತೀವಿ, ಡಯಟ್ ಮಾತ್ರ ನಾರ್ಮಲ್ ಆಗಿದ್ರೆ ಸಾಕು. ಯಾವುದೇ ಒಂದು ಡಯಟ್ ಪ್ಯಾಟರ್ನ್ ಅಂತ ಇರೋದಿಲ್ಲ, ಉಪವಾಸ ಇರಬೇಕು ಆ ರೀತಿ ಅಂತದ್ದು ಇರುವುದಿಲ್ಲ. ಸೊ ನಾರ್ಮಲ್ ಆಗಿ ಅವ್ರದ್ದು ನಾರ್ಮಲ್ ಡಯಟ್ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಅವರ ದೇಹಕ್ಕೆ ಅನುಗುಣವಾದ ತಕ್ಕಂಗೆ ಅವರು ಆಹಾರ ಪದ್ಧತಿಯನ್ನ ಅಳವಡಿಸ್ಕೋಬೇಕು. ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಷ್ಟು ಕ್ಯಾಲರೀಸ್ ನ ಅವರು ಸೇವನೆ ಮಾಡೋದ್ರಿಂದ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಸೊ ಮತ್ತೆ ಪುನಃ ಒಂದು ಸ್ವಲ್ಪ ಸೆಲ್ಸ್ ಏನಿರುತ್ತದೆ ಆ ಸೆಲ್ಸ್ ಅಲ್ಲೂ ಕೂಡ ಅದು ಒಂದು ಫ್ಯಾಟ್ ಅಕ್ಯುಮುಲೇಟ್ ಆಗುದಿಲ್ಲ. ಅದು ಓಕೆ ಡಾಕ್ಟರ್, ಒಂದು ಸರಿ ನೀವು ಲೈಪೋಸಕ್ಷನ್ ಮೂಲಕ ಸೆಲ್ಸ್ ಅನ್ನ ಹೊರಗಡೆ ತೆಗೆದ್ಮೇಲೆ ಮತ್ತೆ ಆ ತರದ ಬೊಜ್ಜು ಬರುವಂತ ಸಾಧ್ಯತೆಗಳು ಏನಾದ್ರೂ ಇದೆಯಾ? ಇಲ್ಲ ಇಲ್ಲ, ನಾನು ಅವಾಗ್ಲೇ ಹೇಳ್ದಂಗೆ ಇದು ಒಂದು ಪರ್ಮನೆಂಟ್ ಇಶ್ಯೂ ಅಂತ ನಾನು ಹೇಳಿರೋದ್ರಿಂದ ಸೊ ಇದು ಒಂದ್ಸರಿ ನಾವು ಲೈಪೋಸಕ್ಷನ್ ಮಾಡಿದಾಗ ಅದು ಯಾರಿಗೇ ಆಗ್ಲಿ ಅದು ಪರ್ಮನೆಂಟ್ ಆಗಿರುತ್ತೆ. ಆ ಸೆಲ್ಸ್ ನಾವು ಪರ್ಮನೆಂಟ್ ಆಗಿ ನಾವು ತೆಗೆದಿರೋದ್ರಿಂದ ಆ ಹಿಗ್ಲಿಕ್ಕೆ ಸಾಧ್ಯತೆ ಇರಲ್ಲ. ಒಂದು ಕಡಿಮೆ ಸೆಲ್ಸ್ ನ ಒಂದು ವ್ಯಾಯಾಮ ಅಥವಾ ಒಂದು ಆಹಾರ ಪದ್ಧತಿಯಲ್ಲಿ ಅವರು ಡೆಫಿನೆಟ್ಲಿ ಮ್ಯಾನೇಜ್ ಮಾಡಬಹುದು. ಇನ್ನು ಸೈಡ್ ಎಫೆಕ್ಟ್ ಏನಾದ್ರು ಇದೆಯಾ ಡಾಕ್ಟರ್ ಇದರಿಂದ? ಸೈಡ್ ಎಫೆಕ್ಟ್ಸ್ ಅಂತ ಯಾವುದೇ ಒಂದು ಸರ್ಜಿಕಲ್ ಪ್ರೊಸೀಜರ್ ಅಂತ ಇದ್ರೆ ಇರ್ತದೆ. ಬಟ್ ನಮ್ಮಲ್ಲಿ ಆ ರೀತಿ ಒಂದು ಯಾವುದೇ ಒಂದು ಯೋಚನೆ ಮಾಡ್ತಕ್ಕಂತ ಒಂದು ಇದು ಕಾರಣಗಳಿಲ್ಲ. ಸೊ ಹಾಗಾಗಿ ಅವರು ಯಾರು ಅಷ್ಟೊಂದು ಸ್ವಲ್ಪ ಮಟ್ಟಿಗೆ ಒಂದು ಊತ ಇರ್ತದೆ ಆ ಜಾಗದಲ್ಲಿ ಅಂತ ಹೇಳ್ಬೋದು. ಸರ್ಜರಿ ಜಾಗದಲ್ಲಿ ಸ್ವಲ್ಪ ಊತ ಇರ್ತದೆ. ಅದು ಒಂದು 2 ವಾರ 3 ವಾರ ಇರ್ತದೆ. ಅದ ನಂತರ ಅದೇನು ಮತ್ತೆ ಕಡಿಮೆ ಆಗುತ್ತದು. ಸೊ ಮತ್ತೆ ಸ್ವಲ್ಪ ಆ ಪಾರ್ಟ್ ಸ್ವಲ್ಪ ಹಾರ್ಡ್ನೆಸ್ ಇರುತ್ತೆ. ಅದು ನಾವು ಎಲ್ಲಿ ಲೈಪೋಸಕ್ಷನ್ ಮಾಡಿರ್ತೀವೋ ಸೊ ಅದು ಮಸಾಜ್ ಮೂಲಕ ಅದು ಒಂದು 2 to 3 ಮಂತ್ಸ್ ಅಲ್ಲಿ ಅದು ಸಹ ಸಾಫ್ಟ್ ಆಗ್ಬಿಟ್ಟು ಅದು ಫುಲ್ ಅದು ಸಾಫ್ಟ್ ಆಗಿ ನಂತರ ಅದನ್ನ ಸ್ಕಿನ್ ಸಹ ಅದು ಶ್ರಿಂಕ್ ಆಗಿ ನಾರ್ಮಲ್ಗೆ ಕುತ್ಕೊಳ್ಳುತ್ತೆ. ಡಾಕ್ಟರ್, ಇನ್ನು ಸ್ಟೇಜ್ ಲೈಪೋಸಕ್ಷನ್ ಅಂದ್ರೆ ಏನು ಡಾಕ್ಟ್ರೆ? ಸ್ಟೇಜ್ ಲೈಪೋಸಕ್ಷನ್ ಅಂದ್ರೆ ಈಗ ಅದು ಮಾರ್ಬಿಡ್ ಒಬೇಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಬಾಡಿ ತುಂಬಾನೇ ಅವರು ಒಬೇಸ್ ಆಗಿರ್ತಾರೆ. ಅಂದ್ರೆ ಅವ್ರನ್ನ ಎಲ್ಲ ಸುಮಾರು ಭಾಗಗಳಲ್ಲಿ ಕೊಬ್ಬಿನ ಶೇಖರಣೆ ಆಗಿರ್ತದೆ. ಅಂದ್ರೆ ಹೊಟ್ಟೆ ಭಾಗ, ತೊಡೆ ಭಾಗ ಅಥವಾ ಆರ್ಮ್ಸ್ ಅಂತ ಹೇಳ್ತೀವಿ ಅಲ್ಲಿ, ಕುತ್ತಿಗೆ ಭಾಗ, ಈ ರೀತಿ ಅನೇಕ ಭಾಗಗಳಲ್ಲಿ ಇದ್ದಾಗ ಸೊ ನಾವ್ ಎಲ್ಲಾ ಭಾಗಗಳಿಗೂ ಒಂದೇ ಸರಿಗೆ ನಾವು ಲೈಪೋಸಕ್ಷನ್ ಅನ್ನು ಮಾಡೋದಿಲ್ಲ. ಸೊ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಒಮ್ಮೆ, ಸೊ ನಂತರ ಅದರಲ್ಲಿ ಇದು ತೊಡೆ ಭಾಗದಲ್ಲಿ ಒಂದ್ಸರಿ ಅಥವಾ ತೋಳು ಭಾಗದಲ್ಲಿ, ಈ ತರ ಕುತ್ತಿಗೆ ಭಾಗ, ಈ ರೀತಿಗೆ ನಾವು ಅದನ್ನ ಅಟ್ಲೀಸ್ಟ್ ಒಂದು 3 weeks to 1 month ಗ್ಯಾಪ್ ಅಲ್ಲಿ ಮಾಡ್ತಾ ಹೋಗ್ತೀವಿ ಅವ್ರಿಗೆ. ಯಾಕಂದ್ರೆ ಒಂದು ಸರ್ಜಿಕಲ್ ರಿಸ್ಕ್ ಕಡಿಮೆ ಮಾಡ್ಲಿಕ್ಕೆ ಅಥವಾ ಅನಸ್ತೇಷಿಯಾ ರಿಸ್ಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು, ಮತ್ತೆ ಇದರಲ್ಲಿ ರಿಕವರಿ ಪೀರಿಯಡ್ ಸಹ ತುಂಬಾ ಈಸಿ ಆಗಿರುತ್ತೆ. ಅಂದ್ರೆ ಅವ್ರು ಅಟ್ಲೀಸ್ಟ್ ನೆಕ್ಸ್ಟ್ 1 or 2 days ಅಲ್ಲಿ ಅವರು ತಮ್ಮ ನಾರ್ಮಲ್ ಆಕ್ಟಿವಿಟೀಸ್ ನಲ್ಲಿ ಅವರು ಇದು ಇನ್ವಾಲ್ವ್ ಆಗಬಹುದು. ಅಥವಾ ಆಫೀಸ್ ವರ್ಕ್ ಇರಬಹುದು ಅಥವಾ ಮನೆ ವರ್ಕ್ ಇರಬಹುದು. ಸೊ ಆ ಒಂದು ಇನ್ವಾಲ್ವ್ಮೆಂಟ್ ಇರ್ತದೆ. ಸೊ ಅದಕ್ಕೆ ನಾವು ಸ್ಟೇಜ್ ಲೈಪ್ ಅಂದ್ರೆ ಎಲ್ಲ ಬಾಡಿಯಲ್ಲಿ ಎಲ್ಲ ಪಾರ್ಟ್ಸ್ ಡಿಫ್ರೆಂಟ್ ಆಗಿ ಒಂದು ಸ್ಟೇಜ್ ಅಲ್ಲಿ ನಾವು ತಗೊಂಡು ಹೋಗ್ತೀವಿ. ಸೊ ಇದಕ್ಕೆ ನಾವು ಸ್ಟೇಜ್ ಲೈಪೋಸಕ್ಷನ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಚರ್ಚೆ ಮಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್. ಲೈಪೋಸಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಲೈಪೋಸಕ್ಷನ್ ಅನ್ನೋದು ಯಾರಿಗೆ ಹೆಚ್ಚು ಹೆಲ್ಪ್ ಆಗುತ್ತೆ ಮತ್ತೆ ದೇಹದ ಯಾವ ಭಾಗಕ್ಕೆ ಸರ್ಜರಿ ಮಾಡೋದ್ರಿಂದ ಜಾಸ್ತಿ ಹೆಲ್ಪ್ ಆಗುತ್ತೆ ಡಾಕ್ಟ್ರೆ, ಉಪಯೋಗ? ಇದು ಲೈಪೋಸಕ್ಷನ್ ಅನ್ನೋದು ಅಂದ್ರೆ ಬೋತ್ ಫೀಮೇಲ್ಸ್ ಅಂಡ್ ಮೇಲ್ಸ್ ಇಬ್ಬರಿಗೂ ಸಹ ಹೆಲ್ಪ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಇದು ಫೀಮೇಲ್ಸ್ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಕಾಣಿಸ್ತಕ್ಕಂಥದ್ದು. ಸೊ ಇದು ಒಂದು ಲೈಪೋಸಕ್ಷನ್ ಆಗಿದ್ಮೇಲೆ ಇಮಿಡಿಯೇಟ್ ಆಗಿ ಅದು ರಿಸಲ್ಟ್ಸ್ ಕಾಣ್ತಕ್ಕಂಥದ್ದು. ಸೊ ಟೋಟಲಿ ಫ್ಲಾಟ್ನೆಸ್ ಇರುತ್ತೆ. ಸೊ ಈಗ ನಾವು ಅಬ್ಡಮನ್ ಭಾಗದಲ್ಲಿ ನಾವು ನೋಡಿದಾಗ ಆ ಒಂದು ಟೋಟಲ್ ಫ್ಲಾಟ್ನೆಸ್ ಇರ್ತದೆ. ಸೊ ಇದೊಂದು ಅಬ್ಡಮನ್ ಭಾಗದಲ್ಲಿ ನಾವು ಇದು ಫೀಮೇಲ್ಸ್ಗೆ ನೋಡ್ತಾ ಹೋದ್ರೆ, ಆಮೇಲೆ ಇದು ಮತ್ತೆ ಜೆಂಟ್ಸ್ಗೂ ಸಹ ಒಂದು ಅಬ್ಡಮನ್ ಪಾರ್ಟ್ ಮತ್ತೆ ಚೆಸ್ಟ್ ಪಾರ್ಟ್ ಅಫೆಕ್ಟ್ ಆಗ್ತಕ್ಕಂಥದ್ದು ಇರ್ತದೆ. ಸೊ ಅವ್ರಿಗೂ ಸಹ ಇಮಿಡಿಯೇಟ್ ಆನ್ ಟೇಬಲ್ ಅದೊಂದು ಕಂಪ್ಲೀಟ್ ಫ್ಲಾಟ್ನೆಸ್ ಅಂಡ್ ಕ್ಲಿಯರೆನ್ಸ್ ಅನ್ನೋದು ಇರ್ತದೆ. ಮತ್ತೆ ಇನ್ನಿತರ ಭಾಗಗಳನ್ನು ನೋಡಿದ್ರೆ ಚೆಸ್ಟ್ ಎನ್ಲಾರ್ಜ್ಮೆಂಟ್, ಗೈನಕೋಮ್ಯಾಸ್ಟಿಯಾ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಇದು ಮೇಲ್ಸ್ಗೆ ಕಾಣ್ತಕ್ಕಂಥದ್ದು, ಮೇಲ್ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ಬೋದು. ಅವರಿಗೆ ಲೈಪೋಸಕ್ಷನ್ ಮತ್ತೆ ಒಂದು ಗ್ಲ್ಯಾಂಡ್ ಎಕ್ಸಿಷನ್ ಅನ್ನೋದನ್ನ ಮಾಡಲಾಗುತ್ತೆ. ಸೊ ಅವ್ರಿಗೂ ಸಹ ಆನ್ ಟೇಬಲ್ ಒಂದು ಫ್ಲಾಟ್ನೆಸ್ ಸಿಗುತ್ತೆ. ಇದೊಂದು ಸ್ವಲ್ಪ ಮುಜುಗರ ವಿಷಯ ಆಕ್ಚುಲಿ ಹುಡುಗರಿಗೆ. ಅಂದ್ರೆ ಸ್ವಲ್ಪ ಒಂದು ಟೈಟ್ ಟಿ ಶರ್ಟ್ಸ್ ಹಾಕೊಳ್ಳೋಕ್ಕಾಗೋದಿಲ್ಲ, ಶರ್ಟ್ಸ್ ಹಾಕೊಳ್ಳಿಕ್ಕಾಗಲ್ಲ, ಒಂಥರ ಎಂಬರಾಸಿಂಗ್ ಸಿಚುಯೇಷನ್ ಇರ್ತದೆ, ಸ್ವಿಮ್ಮಿಂಗ್ ಮಾಡ್ಲಿಕ್ಕಾಗಲ್ಲ, ಸುಮಾರು ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆಮೇಲೆ ಇನ್ನು ಬೇರೆ ಭಾಗಗಳಂತ ನೋಡಿದ್ರೆ ಈಗ ಅದು ಕುತ್ತಿಗೆ ಭಾಗ ಇರ್ಬೋದು, ಸೊ ಡಬಲ್ ಚೀನ್ ಅಂತ ಹೇಳ್ತೀವಿ, ಅಥವಾ ಆರ್ಮ್ಸ್ ಭಾಗ ಇರಬಹುದು, ತೋಳು ಭಾಗ ಅಂತ ಹೇಳ್ತೀವಲ್ಲ, ಮತ್ತೆ ತೊಡೆ ಭಾಗ ಇರಬಹುದು. ಸೊ ಯಾವುದೇ ವಯಸ್ಸಿನಲ್ಲಿ ಅಂದ್ರೆ ಒಂದು ಈ ಒಂದು ಫೋಟೋದಲ್ಲಿ ನಾವು ಒಂದು 54 years ಅವ್ರನ್ನ ನೋಡ್ತಾ ಇದೀವಿ. ಸೊ ಲ್ಯಾಟ್ರಲ್ ಚೆಸ್ಟ್ ಅಥವಾ ಹೋಲ್ ಬ್ಯಾಕ್, ಇದು ಬಟಕ್ಸ್ ಅಂತ ಹೇಳ್ಬೋದು. ಸೊ ಮತ್ತೆ ಬಕ್ಕಲ್ ಪ್ಯಾಡ್ ಆಫ್ ಫ್ಯಾಟ್ ಅಂದ್ರೆ ಫೇಸ್ ಅಲ್ಲಿ ಎಕ್ಸೆಸ್ ಫ್ಯಾಟ್ ಇರ್ತಕ್ಕಂಥದನ್ನ ರಿಮೂವ್ ಮಾಡ್ತಕ್ಕಂಥದ್ದು. ಹೌದು. ಓಕೆ ಡಾಕ್ಟರ್, ಇನ್ನು ನಾವು ಟಮ್ಮಿ ಟಕ್ ಅಂತೀವಿ, ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಏನ್ ಹೇಳ್ತೀರಾ ಮತ್ತೆ ಇದನ್ನ ಯಾರಿಗೆ ಮಾಡ್ಲಾಗತ್ತೆ ಡಾಕ್ಟರ್, ಹೇಗೆ? ಅದು ಅಬ್ಡೋಮಿನೋಪ್ಲಾಸ್ಟಿ ಅಂತ ಹೇಳ್ಬೋದು ಅಥವಾ ಟಮ್ಮಿ ಟಕ್ ಅಂತ ಹೇಳಿದ್ರೆ ಒಂದೇ ಇರ್ತದೆ. ಸೊ ಇದರಲ್ಲಿ ಏನಾಗುತ್ತೆ, ಈಗ ಇದು ಲೇಡೀಸ್ಗೆ ಎಸ್ಪೆಷಲಿ ಪ್ರೆಗ್ನೆನ್ಸಿ ಆಗಿದ್ಮೇಲೆ
ಆ ಒಂದು ಇದು ಹೊಟ್ಟೆ ಭಾಗ ಸ್ವಲ್ಪ ಲ್ಯಾಕ್ಸ್ ಆಗಿರುತ್ತೆ, ಬಿಕಾಸ್ ಆಫ್ ಇದು ಸ್ಟ್ರೆಚಿಂಗ್ ಆಗಿರೋದ್ರಿಂದ ಹೊಟ್ಟೆ ಭಾಗ ಆ ಒಂದು ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗಿರುತ್ತೆ, ಸೊ ಲ್ಯಾಕ್ಸಿಸಿಟಿ ಇರುತ್ತೆ. ಮತ್ತೆ ಹೆಚ್ಚಿನ ಒಂದು ಕೊಬ್ಬಿನ ಒಂದು ಶೇಖರಣೆ ಸಹ ಅಲ್ಲೇ ಆಗಿರುತ್ತದೆ. ಸೊ ಇದನ್ನ ಸಾಮಾನ್ಯವಾಗಿ ಅದು ಲೇಡೀಸ್ ಪೋಸ್ಟ್ ಪ್ರೆಗ್ನೆಂಟ್ ಮತ್ತೆ ಫ್ಯಾಮಿಲಿ ಕಂಪ್ಲೀಟ್ ಆಗಿದ್ದವರಿಗೆ ಮಾಡತಕ್ಕಂಥದ್ದು. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಲೈಪೋಸೆಕ್ಷನ್ ಮೂಲಕ ಎಕ್ಸೆಸ್ ಫ್ಯಾಟ್ ನ ತೆಗೆಯಲಾಗುತ್ತೆ. ಮತ್ತೆ ಅದೇ ಟೈಮಲ್ಲಿ ನಾವು ಅದೊಂದು ಲೂಸ್ ಹ್ಯಾಂಗಿಂಗ್ ಸ್ಕಿನ್ ಇರುತ್ತೆ ಅವ್ರಿಗೆ, ಎಕ್ಸೆಸ್ ಅಂತ ಬೊಜ್ಜು ಬೆಳೆದಿರೋದ್ರಿಂದ ಅದು ಸ್ಕಿನ್ ಸಹ ಟೈಟ್ ಮಾಡಲಾಗುತ್ತೆ. ಮತ್ತೆ ಅಬ್ಡಾಮಿನಲ್ ಮಸಲ್ ವೀಕ್ ಆಗಿರುತ್ತೆ, ಸೊ ಅದನ್ನು ಸಹ ಟೈಟ್ ಮಾಡಲಾಗುತ್ತೆ ಒಳಗಡೆ. ಸೊ ನಂತರ ಹೊಕ್ಕಳನ್ನ ನಾರ್ಮಲ್ ಪೊಸಿಷನ್ಗೆ ಮಾಡಲಾಗುತ್ತೆ. ಸೊ ಇದನ್ನ ಅಬ್ಡಮಿನೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅದೇ ಅವ್ರಿಗೆ ಯಾವುದೇ ಒಂದು ವಯಸ್ಸಿನಲ್ಲಿ ಆ ಒಂದು ಹೆಚ್ಚಿನ ಇದು ಹೊಟ್ಟೆ ಭಾಗವನ್ನು ನಾರ್ಮಲ್ ಪೊಸಿಷನ್ಗೆ ತರತಕ್ಕಂಥದ್ದೇ ಇದು ಲೈಪೋ ಅಬ್ಡಮಿನೋಪ್ಲಾಸ್ಟಿ ಅಥವಾ ಟಮಿಟಕ್ ಅಥವಾ ಅಬ್ಡಮಿನೋಪ್ಲಾಸ್ಟಿ ಅಂತ ಹೇಳ್ತೀವಿ. ಸೊ ಕೆಲವರಿಗೆ ಹರ್ನಿಯಾ ಇರ್ತದೆ, ಸೊ ಹರ್ನಿಯಾ ಸಹ ಅದನ್ನ ಒಟ್ಟಿಗೆ ನಾವು ರಿಪೇರಿ ಮಾಡ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಸೇಮ್ ಸರ್ಜರಿಯಲ್ಲೇ ಹರ್ನಿಯಾ ರಿಪೇರು ಮತ್ತೆ ಅಬ್ಡಮಿನೋಪ್ಲಾಸ್ಟಿ ಮತ್ತೆ ಲೈಪೋಸೆಕ್ಷನ್ ಆಗ್ತಕ್ಕಂಥದ್ದು ಇರ್ತದೆ. ಕೆಲವರಿಗೆ ಜೆಂಟ್ಸ್ಗೂ ಸಹ ತುಂಬಾ ಹೆಚ್ಚಿನ ವಯಸ್ಸಾದ್ಮೇಲೆ ಅಥವಾ ಹೆಚ್ಚಿನ ಬೊಜ್ಜು ಇದ್ದಾಗ ಸೊ ಅವ್ರಿಗೂ ಸಹ ಈ ಒಂದು ಅಬ್ಡಮಿನೋಪ್ಲಾಸ್ಟಿಯನ್ನು ಮಾಡಲಾಗುತ್ತೆ. ಡಾಕ್ಟರ್, ಇನ್ನು ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದ್ರೆ ಏನು ಡಾಕ್ಟ್ರೆ, ಯಾರಿಗೆ ಮಾಡಲಾಗುತ್ತೆ? ಇದನ್ನ ಅದೇ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು. ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದ್ರೆ ಈ ಒಂದು ಹೊಟ್ಟೆ ಭಾಗವನ್ನ ಅವರು ಸರ್ಜರಿ ಮೂಲಕ ಒಂದು ಕಡಿಮೆ ಮಾಡ್ತಾರೆ. ಸೊ ಅಲ್ಲಿಗೆ ಏನಾಗುತ್ತೆ, ಅವ್ರ ಆಹಾರ ಪದ್ಧತಿಯಲ್ಲಿ ಅವ್ರಿಗೆ ತುಂಬಾನೇ ಇದು ಕಡಿಮೆ ಆಹಾರ ಪದ್ಧತಿ ಆಗುತ್ತೆ ಅವ್ರಿಗೆ. ಸೊ ಅದು ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತಾರೆ. ಇದು ವೇಟ್ ಲೂಸಿಂಗ್ ಸರ್ಜರಿ ಅಂತ ಸಹ ಒಂದು ಸಾಮಾನ್ಯವಾಗಿ ಜನರಲ್ಲಿ ಒಂದು ಮಿಸ್ಕಾನ್ಸೆಪ್ಷನ್ ಇರುತ್ತೆ. ಅಲ್ಲಿ ವೇಟ್ ಲಾಸ್ ಇರುತ್ತೆ, ಆದ್ರೆ ಏನಾಗುತ್ತೆ ಇದು ಆಲ್ ಆಫ್ ಎ ಸಡನ್ ಅವ್ರಿಗೆ ಫುಲ್ ಉಪವಾಸನೆ ಇರೋದ್ರಿಂದ ಅನೇಕ ಒಂದು ಪ್ರಾಬ್ಲಮ್ಸ್ ಸಹ ಅವ್ರಿಗೆ ಆಗ್ತಕ್ಕಂಥದ್ದು ಇರ್ತದೆ. ಲೈಕ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಆಗ್ತಕ್ಕಂಥದ್ದು, ಅಥವಾ ಇದು ಮಲ್ಟಿವಿಟಮಿನ್ಸ್ ಡಿಫಿಷಿಯನ್ಸಿ ಆಗ್ತಕ್ಕಂಥದ್ದು, ಮಿನರಲ್ಸ್ ಡಿಫಿಷಿಯನ್ಸಿ ಆಗ್ತಕ್ಕಂಥದ್ದು, ಹಾರ್ಮೋನಲ್ ಡಿಫಿಷಿಯನ್ಸಿ ಆಗ್ತಕ್ಕಂಥದ್ದು. ಸೊ ಹೀಗಾಗಿ ಮಸಲ್ ವೀಕ್ನೆಸ್ಸು, ಸೊ ಇದೆಲ್ಲ ಮತ್ತೆ ಎಲ್ಲ ಕಡೆ ಸುಕ್ಕುಗಳು ಅಂದ್ರೆ ಮುಖದಲ್ಲಿ ಸುಕ್ಕುಗಳು, ಬಾಡಿ ಎಲ್ಲ ಭಾಗಗಳು ಈಗ ಒಂದು ವೇಟ್ ತುಂಬಾ ಕಡಿಮೆ ಆಗೋದ್ರಿಂದ ಸೊ ಎಲ್ಲ ಬಾಡಿ ಸುಕ್ಕುಗಳು ಆಗ್ತದೆ. ಇದನ್ನ ನಾವು ಒಂದೇ ಒಂದು ಇಂಡಿಕೇಶನ್ ಅಂತ ಹೇಳಿದ್ರೆ ಮಾರ್ಬಿಡ್ ಒಬೆಸಿಟಿ ಅಂದ್ರೆ ತುಂಬಾನೇ ತೂಕ ಹೆಚ್ಚಿದ್ದು, ಬೊಜ್ಜುತನ ಜಾಸ್ತಿ ಇದ್ದು ಅವರಿಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ ಮಾತ್ರ ಇದು ಸೂಕ್ತ ಸರ್ಜರಿ ಅಂತ ಹೇಳ್ಬೋದು. ಅದರ್ವೈಸ್ ಏನಾಗುತ್ತೆ, ಜಾಸ್ತಿ ಬರೇ ಬೊಜ್ಜಿದ್ದು ಅವರಿಗೆ ಅದು ಮೈಲ್ಡ್ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ಇಲ್ಲದೆ ಇದ್ರೆ ಅವರಿಗೆ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ, ಸ್ಟೇಜ್ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಒಬೆಸಿಟಿ ಇರುವಂತಹ ಎಲ್ಲಾ ಪೇಷಂಟ್ಗೂ ಲೈಪೋಸೆಕ್ಷನ್ ಮಾಡಬಹುದಾ, ಅಥವಾ ಕೆಲವೊಂದು ಬೇರೆ ಆರೋಗ್ಯದ ಸಮಸ್ಯೆ ಇರೋರಿಗೆ ಮಾಡೋಕೆ ಸಾಧ್ಯ ಇಲ್ಲ, ಈ ತರದ ಏನಾದ್ರು ಕೇಸಸ್ ಇರುತ್ತೆ ಡಾಕ್ಟರ್, ಹೇಗೆ? ಏನಿಲ್ಲ, ಫಸ್ಟ್ ಆಫ್ ಆಲ್ ನಾವು ಅದೇ ಒಬೆಸಿಟಿ ಎಲ್ಲರೂ ಅದು ಮಾಡಿಸ್ಕೋಬಹುದು, ಎಕ್ಸೆಪ್ಟ್ ಅದೇ ಹೇಳಿದ್ರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ. ಮತ್ತೆ ಮಾರ್ಬಿಡ್ ಒಬೆಸಿಟಿ ಅಂದ್ರೆ ಲೈಕ್ 140-150 kg ಜಾಸ್ತಿ ಇದ್ದು ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ರೆ ಯೂಶಲಿ ನಾವು ಅವ್ರಿಗೆ ಬೆರಿಯಾಟ್ರಿಕ್ ಸರ್ಜರಿ ಅಡ್ವೈಸ್ ಮಾಡ್ತೇವೆ. ಅದರ್ವೈಸ್ ಏನಾಗುತ್ತೆ, ಅದಕ್ಕಿಂತ ಕಡಿಮೆ ತೂಕ ಇದ್ದು ಮತ್ತೆ ಬಾಡಿಯಲ್ಲಿ ಹೆಚ್ಚಿನ ಒಂದು ಕೊಬ್ಬಿನ ಅಂಶ ಇದೆ, ಲೈಪೋಸೆಕ್ಷನ್ ಸೂಕ್ತ ಇರ್ತದೆ. ಸೊ ಇದು ಎಲ್ರಿಗೂ ಮಾಡ್ತಕ್ಕಂಥದ್ದು ಇರ್ತದೆ. 18 ವಯಸ್ಸಾದ ನಂತರ ಯಾವುದೇ ಒಂದು ವ್ಯಕ್ತಿಗೆ, ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು, ಸೊ ಅವರು ಅಂದ್ರೆ ಬೇರೆ ಒಂದು ಕೆಲವು ಕಾರಣಗಳಿರ್ತವೆ, ಅಂದ್ರೆ ಲೈಕ್ ಹೇಳಿದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತ, PCOD. ಸೊ ಆ ಒಂದು ಕಾರಣಗಳನ್ನ ನಾವು ಮೊದಲನೇದಾಗಿ ಪರಿಶೀಲಿಸ್ತೇವೆ. ಅಂದ್ರೆ ನಾವು ಪ್ರಿ ಆಪರೇಟಿವ್ ಚೆಕಪ್ ಅಲ್ಲೆಲ್ಲ ಅದನ್ನೆಲ್ಲ ನಾವು ಎಕ್ಸ್ಕ್ಲೂಡ್ ಮಾಡಿ ಯಾವುದೇ ಒಂದು ನೋನ್ ಕಾಸಸ್ ಇದ್ರೆ ಅದಕ್ಕೂ ಟ್ರೀಟ್ ಮಾಡಿ ಅದ್ರ ಜೊತೆಯಲ್ಲಿ ನಾವು ಲೈಪೋಸೆಕ್ಷನ್ ಮಾಡೋದ್ರಿಂದ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರ್ತದೆ ಅವರಿಗೆ. ಓಕೆ ಡಾಕ್ಟರ್, ಒಬೆಸಿಟಿ ಅಂದ್ರೆ ಏನು, ಕಾರಣಗಳೇನು, ಹಾಗೆ ಲೈಪೋಸೆಕ್ಷನ್ ನ ಸಂಪೂರ್ಣವಾದ ವಿವರ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದು ಇವತ್ತಿನ ಕ್ಲಿನಿಕ್. ನಮಸ್ಕಾರ.